ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಐತಿಹಾಸಿಕ ಸಮಾರಂಭದಲ್ಲಿ ಅವರ ಆತ್ಮೀಯ ಗೆಳತಿ ತ್ರಿಷಾ ಕೃಷ್ಣನ್ ಭಾವುಕರಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಜಯ್ ಅವರ ವಿಚ್ಛೇದನ ಪ್ರಕರಣ ನಡೀತಾ ಇದ್ರು ವೃತ್ತಿ ಜೀವನದ ಉದ್ದಕ್ಕೂ ಅವರೊಂದಿಗೆ ನಿಂತ ತ್ರಿಷಾ ಅವರ ಉಪಸ್ಥಿತಿ ಮತ್ತು ಮಾನವೀಯ ಭಾವನೆಗಳು ಸಾರ್ವಜನಿಕರ ಗಮನ ಸೆಳೆದಿದೆ. ಅವರ ಸಂತೋಷ ಮತ್ತು ಹೆಮ್ಮೆ ಚರ್ಚೆಗೆ ಗ್ರಾಸ ಆಗಿದೆ. ತಮಿಳುನಾಡಿನಲ್ಲಿ ಪ್ರಮುಖ ರಾಜಕೀಯ ಬದಲಾವಣೆಯಾಗಿದೆ. ನಟ ವಿಜಯ್ ದಳಪತಿ ನೇರವಾಗಿ ರಾಜಕೀಯ ಪ್ರವೇಶಿಸಿದ್ರು ಮತ್ತು ಅವರ ಪಕ್ಷವು ತಮಿಳುನಾಡು ವಿಧಾನಸಭೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ದಳಪತಿ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೇಶದ ಕಣ್ಣುಗಳು ಈ ಪ್ರಮಾಣ ವಚನ ಸಮಾರಂಭದ ಮೇಲೆ ಇದ್ವು. ವೇದಿಕೆ ಮೇಲೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವಾಗ ತ್ರಿಷಾ ಭಾವುಕರಾಗಿದ್ದಾರೆ. ವಿಜಯ್ ದಳಪತಿ ಅವರ ಗೆಳತಿ ಎಂದು ಹೇಳಲಾಗುವ ತ್ರಿಷಾ ಕೃಷ್ಣನ್ ಪ್ರಮಾಣ ವಚನ ಸಮಾರಂಭದಲ್ಲಿ ಹಾಜರಿದ್ದರು. ವಿಜಯ್ ಅವರ ಪತ್ನಿಯ ವಿಚ್ಛೇದನ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹೀಗಾಗಿ ಅವರ ಪತ್ನಿ ಮತ್ತು ಮಕ್ಕಳು ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿರಲಿಲ್ಲ. ಆದರೆ ಅವರ ವೃತ್ತಿ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಜೊತೆ ಇದ್ದ ತ್ರಿಷಾ ಕೃಷ್ಣನ್ ಉಪಸ್ಥಿತರಿದ್ದರು. ಈಗ ಪ್ರಮಾಣ ವಚನ ಸಮಾರಂಭದ ವೇಳೆ ಅವರು ನಡೆದುಕೊಂಡ ರೀತಿ ಚರ್ಚೆ ಬಂದಿದೆ. ದಶಕಗಳ ಕಾಲ ಬೆಳ್ಳಿತೆರೆಯ ಮೇಲೆ ವಿಜಯ್ ಅವರೊಂದಿಗೆ ಯಶಸ್ವಿ ಜೋಡಿಯಾಗಿ ತ್ರಿಷಾ ಗುರುತಿಸಿಕೊಂಡಿದ್ದಾರೆ. ತಮ್ಮ ಆಪ್ತ ಸ್ನೇಹಿತ ಮತ್ತು ಸಹೋದ್ಯೋಗಿ ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೇರ್ತಾ ಇರುವುದನ್ನ ಕಂಡು ಅವರ ಕಣ್ಣಾಲಿಗಳು ತೇವವಾಗಿದ್ವು. ವಿಜಯ್ ಅವರು ಪ್ರಮಾಣ ವಚನ ಮುಗಿಸಿ ಜನರತ್ತ ಕೈ ಬೀಸಿದಾಗ ತ್ರಿಷಾ ಅವರು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾ ತಮ್ಮ ಸಂತಸ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಮಾತನಾಡುವಾಗ ತ್ರಿಷಾ ಭಾವುಕರಾಗಿದ್ರು. ಈ ಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಚರ್ಚೆಯಾಗ್ತಾ ಇದೆ. ವೃತ್ತಿಪರ ಸಂಬಂಧವನ್ನು ಮೀರಿ ಒಬ್ಬ ಸ್ನೇಹಿತನ ಯಶಸ್ಸಿಗೆ ಮಿಡಿಯುವ ಅವರ ಮನಸ್ಸನ್ನು ಅಭಿಮಾನಿಗಳು ಶ್ಲಾಘಿಸಿದ್ದಾರೆ. ಪದಗ್ರಹಣದ ಗಾಂಭೀರ್ಯತೆಯ ನಡುವೆ ಈ ಮಾನವೀಯ ಭಾವನೆಯು ಸಮಾರಂಭದ ಒಂದು ವಿಶೇಷ ಆಕರ್ಷಣೆಯಾಗಿ ಉಳಿದಿದೆ.